ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ತಂದೆ ಬಂದು ನಮಗೆ ಜ್ಞಾನ ರತ್ನಗಳನ್ನು ನೀಡುತ್ತಿದ್ದಾರೆ. ಆತ್ಮದ ಬಲ ತುಕ್ಕು ಹಿಡಿದಿದೆ, ಕಡಿಮೆಯಾಗುತ್ತಿದೆ ಅಪವಿತ್ರತೆಯಿಂದಾಗಿ. ಸತ್ಯುಗದಲ್ಲಿ ಆತ್ಮ ಮತ್ತು ಶರೀರ ಎರಡೂ ಪವಿತ್ರವಾಗಿರುತ್ತವೆ. ನೆನಪಿನ ಯಾತ್ರೆ ಮೂಲಕ ಆತ್ಮವನ್ನು ಪುನಃ ಸತೋಪ್ರಧಾನ ಮಾಡಬೇಕು. ಈ ಜ್ಞಾನವನ್ನು ಪರಮಾತ್ಮ ತಂದೆಯ ಹೊರತು ಮತ್ಯಾರೂ ನೀಡಲಾರರು. ತಂದೆಯನ್ನು ನೆನೆಸಿದರೆ ಪವಿತ್ರತೆಯ ಬಲ ಬರುತ್ತದೆ. ಈ ನಾಟಕದ ಚಕ್ರವು ಸಂಪೂರ್ಣ ತಿಳುವಳಿಕೆ ತಂದೆ ನೀಡುತ್ತಾರೆ. ಶುದ್ಧ ಆತ್ಮಕ್ಕೆ ಶುದ್ಧ ಶರೀರ ದೊರೆಯುತ್ತದೆ. ಬ್ರಾಹ್ಮಣರ ಅಲೌಕಿಕ ಜನ್ಮದಿಂದಲೇ ಸ್ವರ್ಗದ ಮಾಲೀಕತ್ವ ಸಿಗುತ್ತದೆ. ಶಿವತಂದೆ ದೇಹವಿಲ್ಲದ ನಿರಾಕಾರ ದೇವರು ಪರಮಾತ್ಮ ಆಗಿದ್ದಾರೆ. ಆತ್ಮವನ್ನು ಸ್ವತಃ ತಿಳಿದು ತಂದೆಯನ್ನು ನೆನಪಿಸಿಕೊಳ್ಳಬೇಕು. ನಾವೆಲ್ಲರೂ ಅಜ್ಞಾನದಿಂದ ಜ್ಞಾನದಲ್ಲಿ ಪ್ರವೇಶಿಸಿದ್ದೇವೆ. ಈಗ ಕಾಲ ಅಮೂಲ್ಯವಾಗಿದೆ. ಹುಡುಗಾಟಿಕೆ ಅವಕಾಶ ಇಲ್ಲ. ಧ್ಯಾನ ಹಾಗೂ ನೆನಪಿನ ಮೂಲಕ ರಾಜ್ಯ ಭಾಗ್ಯ ದೊರೆಯುತ್ತದೆ. ಪುರುಷಾರ್ಥದಿಂದ ಸೂರ್ಯವಂಶದ ದೇವತೆಗಳು ಆಗುತ್ತೇವೆ. ಧೈರ್ಯ ಮತ್ತು ಪ್ರೀತಿಯಿಂದ ನೆನಪಿನಲ್ಲಿ ತಕ್ಷಣದ ಪ್ರತಿಫಲ ಸಿಗುತ್ತದೆ. ಗುರು, ತಂದೆ, ಶಿಕ್ಷಕ ಎಂಬ ಎಲ್ಲ ಪಾತ್ರಗಳನ್ನು ಪರಮಾತ್ಮನೊಬ್ಬನೇ ನಿಭಾಯಿಸುತ್ತಾರೆ. ಈ ವಿದ್ಯೆ ವಿಶಿಷ್ಟ. ಆತ್ಮಕ್ಕೆ ಬುದ್ಧಿಯ ವಿದ್ಯೆ. ಪ್ರಪಂಚದ ಮೌಲ್ಯಶಾಸ್ತ್ರಗಳು ಇಲ್ಲಿ ನಿರರ್ಥಕ. ಆತ್ಮದ ಸಂಸ್ಕಾರವೇ ಮೂಲಧನ. ಒಂದು ಸಂಕಲ್ಪವು ಜ್ಞಾನಭರಿತವಾಗಿದ್ದರೆ ಸೇವೆ ಸಾಧ್ಯ. ಒಬ್ಬರಿಗೂ ಬೇಸರವಿಲ್ಲದ ಸಂಹತಿಯ ಕೋಟೆ ನಿರ್ಮಾಣ ಆಗಬೇಕು. ಆತ್ಮವೇ ಶಾಂತಿಯ ಸಾಗರನ ಮಗ. ಶಾಂತಿಯಲ್ಲೇ ನೆಲೆಸಬೇಕು. ಗುರುತಿನ ಆಧಾರದ ಮೇಲೆ ಪವಿತ್ರ ಜೀವನ ನಡೆಸಬೇಕು. ಮುನಿಸು, ವಿಕಾರ, ವೈರಾಗ್ಯ ಇಲ್ಲದ ಪುರುಷಾರ್ಥವೇ ನಿಜವಾದ ತ್ಯಾಗ. ಶ್ರೇಷ್ಠ ಸಂಕಲ್ಪದ ಬೀಜವನ್ನು ಬಿತ್ತಿ ಪಾಲನೆಯಿಂದ ಫಲದ ರೂಪದಲ್ಲಿ ಕಾಣಿಸಬೇಕು. ಮುರಳಿಯ ಮುಖ್ಯ ಸಾರಾಂಶ ಅಂದರೆ ಸಮರಿ. ಪರಮಾತ್ಮ ತಂದೆ ಬಂದು ನಮಗೆ ಸತ್ಯ ಚಿನ್ನದಂತೆ ಆತ್ಮಶುದ್ಧಿಯ ಜ್ಞಾನ ರತ್ನಗಳನ್ನು ಕೊಡುತ್ತಿದ್ದಾರೆ. ಆತ್ಮವು ಸುಂದರ ಪವಿತ್ರವಾದಾಗ ಮಾತ್ರ ಅಮೂಲ್ಯವಾಗಿರುತ್ತದೆ. ಆದರೆ ಅಪವಿತ್ರತೆಯಿಂದ ತುಕ್ಕು ಹಿಡಿದ ಚಿನ್ನದಂತೆ ಆತ್ಮದ ಮೌಲ್ಯ ಕಡಿಮೆಯಾಗುತ್ತದೆ. ಈಗ ಪವಿತ್ರತೆಯ ಮೂಲಕ ಪುನಃ ಆತ್ಮದ ಹೊಳಪು ತರಬೇಕು. ಈ ಸಾಧನೆಗೆ ನೆನಪಿನ ಯಾತ್ರೆ ಬಹಳ ಮುಖ್ಯ. ನಾವು ಆತ್ಮರೆಂದು ತಿಳಿದು ಪರಮಾತ್ಮನನ್ನು ನೆನೆಸಿದಾಗ ಆತ್ಮದ ತುಕ್ಕು ಹೋಗಿ ಪವಿತ್ರತೆ ಶಕ್ತಿ ಬರುತ್ತದೆ. ಈ ಪವಿತ್ರತೆ ನಮಗೆ ಭವಿಷ್ಯದಲ್ಲಿ ಪವಿತ್ರ ಶರೀರವನ್ನು, ದೇವತಾ ಸ್ಥಿತಿಯನ್ನು ನೀಡುತ್ತದೆ. ಪರಮಾತ್ಮನು ಒಬ್ಬನೇ ಶಿಕ್ಷಕ, ತಂದೆ ಮತ್ತು ಸದ್ಗುರು. ಅವರು ನೀಡುವ ಶಿಕ್ಷಣವು ಪುಣ್ಯಮಯ ಜೀವಿತದ ರಾಜಯೋಗ ವಿದ್ಯೆಯಾಗಿದ್ದು, ನಾವೆಲ್ಲರೂ ಪುರುಷಾರ್ಥದ ಮೂಲಕ ಸೂರ್ಯವಂಶದ ದೇವತೆಗಳಾಗಿ ಪರಿವರ್ತನೆಗೊಳ್ಳಬಹುದು. ಜ್ಞಾನದಿಂದ ರಾಜ್ಯ ಭಾಗ್ಯ ಸಿಗುತ್ತದೆ. ಆಕರ್ಷಕ ನೈತಿಕ ಕಥೆ. ತುಕ್ಕು ಹಿಡಿದ ಚಿನ್ನ. ಒಂದು ಕಾಲದಲ್ಲಿ ರಾಜನ ಕೈಯಲ್ಲಿ ಒಂದು ವಿಶಿಷ್ಟ ಚಿನ್ನದ ಉಂಗುರವಿತ್ತು. ವರ್ಷಗಳ ಕಾಲ ಧರಿಸಿ ಅದು ಬಣ್ಣ ಕಳೆದುಕೊಂಡಿತ್ತು, ತುಕ್ಕು ಹಿಡಿದಿತ್ತು. ರಾಜನು ಅದನ್ನು ಬೆಲೆ ಕಡಿಮೆಯಾಗಿ ತಿರಸ್ಕರಿಸಿ ಬಿಸಾಕಲಿಚ್ಛಿಸಿದ. ಆದರೆ ಸ್ವರ್ಣಕಾರನು ಬಂದು ಹೇಳಿದ, ರಾಜನೇ, ಈ ಉಂಗುರದ ಒಳಗಿನ ಚಿನ್ನ ಈಗಲೂ ಶುದ್ಧವಾಗಿದೆ. ಅದು ಸ್ವಲ್ಪ ಹೊಳೆಗಟ್ಟಿದಷ್ಟು ಮಾತ್ರ. ನಾನು ಅದನ್ನು ಹಾಸುಗೊಳಿಸಿ ಮರುಬಳಕೆ ಮಾಡಬಲ್ಲೆ. ಹಾಗೆ ನಾವು ಆತ್ಮರು ಶುದ್ಧ ಚಿನ್ನ ತುಕ್ಕು ಬಿದ್ದರೂ ಪರಮಾತ್ಮ ತಂದೆಯ ನೆನಪಿನಲ್ಲಿ ಬುದ್ಧಿಯ ತಾಪದಿಂದ, ಯೋಗದ ಶುದ್ಧತೆಯಿಂದ ಪುನಃ ಶ್ರೇಷ್ಠ ರೂಪ ಪಡೆಯಬಹುದು. ಇಂದಿನ ಧ್ಯಾನ ಭಾವನೆ. ನಾನಾತ್ಮ ಶಾಂತಿಯ ಸಾಗರನ ಮಗ. ಪವಿತ್ರತೆಯ ಬೆಳಕಿನಿಂದ ನನ್ನೊಳಗಿನ ತುಕ್ಕನ್ನು ತೊಳೆದು ಹಾಕುತ್ತಿದ್ದೇನೆ.